ಡೇ ಕೇರ್ ಸೆಂಟರ್ನಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ. ಸಿಎಂ ಡಿಕೆ ಶಿವಕುಮಾರ್ಗೆ ರಾಜ್ಯ ಮಕ್ಕಳ ಆಯೋಗದಿಂದ ಪತ್ರ ಬರೆಯಲಾಗಿದೆ. ಮಕ್ಕಳ ಮೇಲೆ ಡೇ ಕೇರ್ ಸೆಂಟರ್ನಲ್ಲಿ ದೌರ್ಜನ್ಯ ಆಗ್ತಾ ಇದೆ, ಹೊಡೆಯೋದು, ನಿಂದಿಸೋದು ಇವೆಲ್ಲ ಮಾಡಲಾಗ್ತಾ ಇದೆ ಅಂತ ಪತ್ರವನ್ನು ಬರೆಯಲಾಗಿದೆ. ರಾಜ್ಯ ಮಕ್ಕಳ ಆಯೋಗದಿಂದ ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳೋಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರವನ್ನು ಈಗ ಬರೆಯಲಾಗಿದೆ. ರಾಜ್ಯ ಮಕ್ಕಳ ಆಯೋಗದಿಂದ ಪತ್ರವನ್ನು ಬರೆಯಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಈಗ ಸವಿತಾ, ಈಗ ಆಯೋಗದಿಂದ ಪತ್ರವನ್ನು ಬರೆಯಲಾಗಿದೆ ಸಿಎಂಗೆ. ಪತ್ರದಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳನ್ನು ವಿವರಿಸೋದಾದ್ರೆ ಈಗಷ್ಟೇ ಚರ್ಚೆ ಆಗಿರುವಂತಹ HAL ಡೇ ಕೇರ್ ನಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯದ ಆರೋಪ ಈಗ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಗಮನಕ್ಕೆ ಬಂದಿದೆ. ನಿಕಟಪೂರ್ವ ಅಧ್ಯಕ್ಷರಾದಂತಹ ಶಶಿಧರ್ ಕೋಸುಂಬೆ ಅವರು ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಪೋಷಕರು ಮಕ್ಕಳನ್ನ ಡೇ ಕೇರ್ಗೆ ಬಿಡುವಂತಹ ಸಂಖ್ಯೆ ಯಥೇಚ್ಛವಾಗಿ ಹೆಚ್ಚಾಗ್ತಾ ಇದೆ. ಇಂಥದ್ದೊಂದು ಘಟನೆ ಆದಾಗ ಮಕ್ಕಳಲ್ಲಿ ಭಯದ ವಾತಾವರಣ ಮತ್ತೆ ಪೋಷಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗ್ತಿದೆ ಅನ್ನೋ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಪ್ರಮುಖವಾಗಿ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ ಅಂದ್ರೆ ಈಗ ಇರುವಂತಹ ನಿಯಮಗಳು ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಸರ್ಕಾರ ಅಥವಾ ಯಾವ ರೀತಿ ಕ್ರಮಕ್ಕೆ ಮುಂದಾಗಬೇಕು ಅನ್ನೋದ್ರ ಬಗ್ಗೆ ಶಶಿಧರ್ ಕೋಸುಂಬಿ ಅವರು ಸುದೀರ್ಘವಾಗಿ ಈ ಪತ್ರವನ್ನ ಬರೆದಿದ್ದಾರೆ. ಪ್ರಮುಖವಾಗಿ ಈಗ HAL ಡೇ ಕೇರ್ ನಲ್ಲಿ ನಡೆದಂತಹ ಘಟನೆಯ ಆಧಾರದ ಮೇಲೆ ಡೇ ಕೇರ್ ನಲ್ಲಿ ಯಾವ ರೀತಿ ವರ್ತನೆ ಮಾಡ್ತಾರೆ, ಮಕ್ಕಳಿಗೆ ಭಯದ ವಾತಾವರಣ ಮತ್ತೆ ಶಿಕ್ಷಣದ ಭೀತಿ ಕೂಡ ಕಾಡ್ತಾ ಇದೆ. ಜೊತೆಗೆ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಕೂಡ ಕಂಡು ಬರ್ತಾ ಇರೋ ಕಾರಣದಿಂದಾಗಿ ಒಂದಿಷ್ಟು ಅಧಿಕಾರಿಗಳು ಏಕಾಏಕಿಯಾಗಿ ಭೇಟಿ ನೀಡಬೇಕು. ಜೊತೆಗೆ ಡೇ ಕೇರ್ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡಿಕೊಂಡಿರಬೇಕು. ಒಂದೊಮ್ಮೆ ಡೇ ಕೇರ್ ನಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ದಾಗ ಸಿಬ್ಬಂದಿಗಳ ಸಂಖ್ಯೆ ಕೂಡ ಹೆಚ್ಚಾಗಿರಬೇಕು. ಒಬ್ರೋ ಇಬ್ರೋ ಇದ್ದು ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ. ಇಂತಹ ಘಟನೆಗಳು ಪದೇ ಆಗ್ತಾ ಇದ್ದಾವೆ. ಒಂದಿಷ್ಟು ಘಟನೆಗಳು ಬೆಳಕಿಗೆ ಬಂದ್ರೆ ಇನ್ನೊಂದಿಷ್ಟು ಘಟನೆಗಳು ಬೆಳಕಿಗೆ ಬರ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿದ್ದಾರೆ. ಪ್ರಮುಖವಾಗಿ ಅಧಿಕಾರಿಗಳು ಡೇ ಕೇರ್ಗೆ ಏಕಾಏಕಿ ಭೇಟಿ ನೀಡಬೇಕು. ಮಕ್ಕಳ ಆರೋಗ್ಯ ಜೊತೆಗೆ ಶಿಕ್ಷಣದ ಬಗ್ಗೆ ಯಾವ ರೀತಿ ಗಮನವನ್ನ ಸಿಬ್ಬಂದಿಗಳು ವಹಿಸ್ತಾ ಇದ್ದಾರೆ ಈ ಎಲ್ಲದರ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಸಿಬ್ಬಂದಿಗಳ ದಾಖಲಾತಿಯನ್ನ ಪಡಿಬೇಕು. ಯಾವ ರೀತಿ ಬ್ಯಾಕ್ ಗ್ರೌಂಡ್ ಇದೆ, ಅವರು ಮಕ್ಕಳ ಜೊತೆ ಯಾವ ರೀತಿ ಇಂಟರಾಕ್ಟ್ ಮಾಡ್ತಾರೆ, ಮಕ್ಕಳನ್ನ ಹೇಗ್ ನೋಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಡೇ ಕೇರ್ ನಲ್ಲಿ ಮಕ್ಕಳ ನಿರ್ಲಕ್ಷ್ಯ ಜೊತೆಗೆ ಮಕ್ಕಳ ಮೇಲೆ ಆಗ್ತಿರುವ ದೌರ್ಜನ್ಯವನ್ನ ಸರ್ಕಾರ ಮನಗಂಡು ಈ ಒಂದು ಅಂದ್ರೆ ಏಕಾಏಕಿಯಾಗಿ ಭೇಟಿ ನೀಡೋದು, ಇದ್ರ ಬಗ್ಗೆ ಕ್ರಮ ವಹಿಸಬೇಕು, ಅಧಿಕಾರಿಗಳು ಅಲರ್ಟ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಶಶಿಧರ್ ಕೋಸುಂಬೆ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿರುವಂತದ್ದು. ಮಧುಸೂದನ್, ಧನ್ಯವಾದ ಸವಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.